ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಡಿ.ವಿ. ವರ್ಡ್. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿಯ ಚಲಮನೆ ಮೆರೆವಂ ಎಂಬುವಂತಹ ಪದ್ಯಕ್ಕೆ ಸಾರಾಂಶವನ್ನು ನೋಡೋಣ. ಈ ಪದ್ಯದ ಸಾರಾಂಶ: ಮೊದಲನೇ ಪ್ಯಾರ. ನಿಮಗೆ ಪೊಡೆಮಟ್ಟು ಪೋಪಿ ಸಮಕಟ್ಟಿಂ ಬಂದೆ ನಹಿತರೋಳು ಸಂಧಿಯನೇ ಸಮಕೋಳಿಸಲೆಂದು ಬಂದೆನೆ ಸಮರದೊಳೆನ ಗಜ್ಜ ಪೆರೆಮಾವುದು ಕಜ್ಜಂ. ಇದರ ಸಾರಾಂಶ: ಈ ಚರಣವನ್ನು ಮಹಾಕವಿ ರನ್ನನು ರಚಿಸಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರೆವಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ವಿವರಣೆ ನೋಡೋಣ. ದುರ್ಯೋಧನನು ಚಲದಂಕಮಲ್ಲ ಎಂದು ಪ್ರಖ್ಯಾತನಾದವರು. ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದು ಅದಕ್ಕೆ ಒಪ್ಪದೆ ದುರ್ಯೋಧನನು ಮುಗುಳುನಗೆ ನಕ್ಕು ಹೇಳುವ ಈ ಮಾತುಗಳು ವಿರೋಚಿತವಾಗಿವೆ. ಇಲ್ಲಿ ದುರ್ಯೋಧನನನ್ನು ಹಿರಿಯರಿಗೆ ನೀಡುವ ಗೌರವವು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ದುರ್ಯೋಧನನು ಮುಗುಳು ನಗೆ ಬೀರಿ ಭೀಷ್ಮರನ್ನು ಕುರಿತು, ಅಜ್ಜ, ನಿಮಗೆ ವಂದಿಸಿ ಆಶೀರ್ವಾದವನ್ನು ಪಡೆದು ಹೋಗುವ ನಿರ್ಧಾರದಿಂದ ಬಂದೆನು. ಶತ್ರುಗಳೊಡನೆ ಸಂಧಿಯ ಒಪ್ಪಂದವನ್ನು ಮಾಡಿಕೊಳ್ಳಲೆಂದು ಬಂದಿರುವೆನೆ. ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದು ಹೇಳಿ ಎಂದನು. ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತ ಛಲವೇ ಮುಖ್ಯ ಎಂಬ ಮೌಲ್ಯಯುತ ಸಂದೇಶವು ಇಲ್ಲಿ ಅಭಿವ್ಯಕ್ತಗೊಂಡಿದೆ. ನೋಡಿ, ಎರಡನೇ ಪ್ಯಾರ. ನೆಲಕಿರೆವೆನೆಂದು ಬಗೆದಿರ ಛಲಕಿರೆವೆಂ ಪಾಂಡುಸತ ರುಳಿ ನೆಲನಿದು ಪಾಲ್ ನೆಲನೇ ನಗೆ ದಿನಪಸುತನಂ ಕೋಲಿಸಿದ ನೆಲನೊಡನೆ ಮತ್ತೆ ಪುದುವಾರ್ದಿಪ್ಪೆನೆ. ಇದರ ಸಾರಾಂಶ: ಈ ಚರಣವನ್ನು ಮಹಾಕವಿ ರನ್ನನು ರಚಿಸಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರೆವಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ದುರ್ಯೋಧನನು ಚಲದಂಕಮಲ್ಲ ಎಂದು ಪ್ರಖ್ಯಾತನಾದವನು. ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದರೆ ಅದಕ್ಕೆ ಒಪ್ಪದೆ ದುರ್ಯೋಧನನನ್ನು ಮುಗುಳು ನಗೆ ನಕ್ಕು ಹೇಳುವ ಈ ಮಾತುಗಳು ವಿರೋಚಿತವಾಗಿವೆ. ಇಲ್ಲಿ ದುರ್ಯೋಧನನ ಛಲವಂತಿಕೆ, ವೀರತನ ಹಾಗೂ ಮಿತ್ರ ಪ್ರೇಮಗಳು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ದುರ್ಯೋಧನನು ಭೀಷ್ಮನನ್ನು ಕುರಿತು, ನಾನು ಪಾಂಡವರಲ್ಲಿ ನೆಲಕ್ಕಾಗಿ ಯುದ್ಧ ಮಾಡುವೆನು ಎಂದು ತಿಳಿದಿರುವುದೇ, ಛಲಕ್ಕಾಗಿ ಯುದ್ಧ ಮಾಡುವೆನು. ನನ್ನ ಪಾಲಿಗೆ ಇದು ಪಾಳುಭೂಮಿ. ಮಿತ್ರನಾದ ಕರ್ಣನನ್ನು ಕೊಲ್ಲಿಸಿದ ಈ ನೆಲದೊಡನೆ ಮತ್ತೆ ಹೊಸ ಬಾಳು ಬಾಳುವೆನೆ ಎಂದು ಹೇಳಿದನು. ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತ ಛಲವೇ ಮುಖ್ಯ ಎಂಬ ಮೌಲ್ಯಯುತ ಸಂದೇಶವು ಇಲ್ಲಿ ಅಭಿವ್ಯಕ್ತಗೊಂಡಿದೆ. ಮೂರನೇ ಪ್ಯಾರ ನೋಡೋಣ. ಮೂರನೇ ಪ್ಯಾರ. ಎನ್ನಣುಗಾಳನೆನ್ನುಣು ಗದಮ್ಮನ ನಿಕ್ಕಿದ ಪಾರ್ಥ ಭೀಮರು ಉಳ್ಳನೆಗ ಮೊಲ್ಲೆನ ನೋಡಲೊಳೆನ್ನ ಸುಳ್ಳಿನ ಮಜ್ಜಂ ಸಂಧಿಯಂ ಮುನ್ನಮವಂದಿ ರಿರ್ಬರುಮ ಮುನಿಕ್ಕುವೆ ನಿಕ್ಕಿ ಬರಿಲ್ಕೆ ಸಂಧಿಗೆ ಯೊನ್ನೆಗರಿಂತಂ ಕಾಜ್ಮಜನ್ನೋಳೆನ್ನ ರಿದೊಡಾಗದೆಂಬೆನೆ. ಸಾರಾಂಶ: ಈ ಚರಣವನ್ನು ಮಹಾಕವಿ ರನ್ನನು ರಚಿಸಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರೆವಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ದುರ್ಯೋಧನನು ಚಲದಂಕಮಲ್ಲ ಎಂದು ಪ್ರಖ್ಯಾತದವರು. ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದರೆ ಅದಕ್ಕೆ ಒಪ್ಪದೆ ದುರ್ಯೋಧನನು ಮುಗುಳು ನಗೆ ನಕ್ಕು ಹೇಳುವ ಈ ಮಾತುಗಳು ವಿರೋಚಿತವಾಗಿದೆ. ಇಲ್ಲಿ ದುರ್ಯೋಧನನು ಕರ್ಣನ ಮೇಲಿಟ್ಟಿರುವ ಪ್ರೇಮ, ಸಹೋದರನ ಮೇಲಿಟ್ಟಿರುವ ವಾತ್ಸಲ್ಯ ಹಾಗೂ ಪಾರ್ಥ ಭೀಮರನ್ನು ಕೊಲ್ಲಬೇಕೆಂಬ ಛಲವಂತಿಕೆಗಳು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿವೆ. ದುರ್ಯೋಧನನು ಭೀಷ್ಮನನ್ನು ಕುರಿತು, ಅಜ್ಜ, ನನ್ನ ಪ್ರೀತಿಯ ಬಂಟನಾದ ಕರ್ಣನನ್ನು, ಪ್ರೀತಿಯ ತಮ್ಮನಾದ ದುಶ್ಯಾಸನನ್ನು ಕೊಂದ ಅರ್ಜುನ
ಭೀಮರು, ಇರುವ ತನಕ ಹಾಗೂ ನನ್ನ ದೇಹದಲ್ಲಿ ಪ್ರಾಣ ಇರುವ ತನಕ ನಾನು ಸಂಧಿಯನ್ನು ಒಪ್ಪುವುದಿಲ್ಲ. ಮೊದಲು ಅವರಿಬ್ಬರು ಕೊಲ್ಲುವೆನು, ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವೆನು. ನನ್ನ ದುಃಖವು ತಣ್ಣಗಾದಾಗ ಪ್ರಸಿದ್ಧನಾದ ಧರ್ಮರಾಯನೊಡನೆ ಸಂಧಿಯನ್ನು ಮಾಡಿಕೊಳ್ಳಲು ಆಗುವುದಿಲ್ಲ. ನನ್ನ ದುಃಖವು ತಣ್ಣಗಾದಾಗ ಪ್ರಸಿದ್ಧನಾದ ಧರ್ಮರಾಯನೊಡನೆ ಸಂಧಿಯನ್ನು ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ಹೇಳುವೆನೆ ಎಂದು ಹೇಳಿದನು. ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತ ಛಲವೇ ಮುಖ್ಯ ಎಂಬ ಮೌಲ್ಯಯುತ ಸಂದೇಶವು ಇಲ್ಲಿ ಅಭಿವ್ಯಕ್ತಗೊಂಡಿದೆ. 4ನೇ ಪ್ಯಾರ. ಪುಟ್ಟಿದ ನೋರ್ವರು ಮೆನ್ನೊಡ ಹುಟ್ಟಿದ ನೂರ್ವರುಮಿ ದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಲ್ದುಡು ಸತ್ತರ್ ಪುಟ್ಟರೆ ಪಾಂಡವರೊಳಿಪುದು ಚಲವೆನೆ ಮೆರೆವಂ. ಈ ಚರಣವನ್ನು ಮಹಾಕವಿ ರನ್ನನು ರಚಿಸಿರುವ ಸಾಹಸ ಭೀಮ ವಿಜಯಂ ಎಂಬ ಕೃತಿಯಿಂದ ಆಯ್ದ ಚಲಮನೆ ಮೆರೆವಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ದುರ್ಯೋಧನನು ಛಲದಂಕಮಲ್ಲ ಎಂದು ಪ್ರಖ್ಯಾತದವರು. ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದರೆ ಅದಕ್ಕೆ ಒಪ್ಪದೆ ದುರ್ಯೋಧನನು ಮುಗುಳುನಗೆ ನಕ್ಕು ಹೇಳುವ ಈ ಮಾತುಗಳು ವಿರೋಚಿತವಾಗಿದೆ. ಇಲ್ಲಿ ದುರ್ಯೋಧನನು ತನ್ನ 100 ಸಹೋದರರ ಮೇಲಿಟ್ಟಿರುವ ವಾತ್ಸಲ್ಯ, ಪಾರ್ಥಭೀಮರ ಮೇಲಿನ ಕೋಪ, ದೃಢ ನಿರ್ಧಾರ ಹಾಗೂ ಛಲವಂತಿಕೆಗಳು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿವೆ. ನೋಡಿ, ಇಷ್ಟು ಛಲದಂಕ ಮೆರೆವಂ ಎಂಬ ಪದ್ಯದ ಒಂದು ಸಾರಾಂಶನ ನೀವು ಇಷ್ಟು ಲೈನ್ ಬರೀಬೇಕಾಗುತ್ತೆ. ಏಕೆಂದರೆ ಇಷ್ಟಕ್ಕೆ 2 ಅಂಕಗಳು ನಿಮಗೆ ಸಿಗ್ತವೆ. ಮತ್ತು ಈ ಪ್ಯಾರದ ಒಂದು ವಿವರಣೆಯನ್ನು ನೆಕ್ಸ್ಟು ಬರೀಬೇಕಾಗುತ್ತೆ. ನೋಡಿ, ದುರ್ಯೋಧನನು ಭೀಷ್ಮರನ್ನು ಕುರಿತು, ನನ್ನ 100 ಜನ ತಮ್ಮಂದಿರು ಶತ್ರುಗಳನ್ನು ಎದುರಿಸಿ ಯುದ್ಧ ಮಾಡಿ ಸತ್ತರು. ಆಗ ನನಗೆ ಕೋಪವೂ ಹುಟ್ಟಿ ಹೊರಹೊಮ್ಮಿತ್ತು. ಸತ್ತವರು ಮತ್ತೆ ಹುಟ್ಟುವುದಿಲ್ಲವೇ? ಆದ್ದರಿಂದ ಪಾಂಡವರೊಡನೆ ಯುದ್ಧ ಮಾಡಿ ಛಲವನೇ ಮೆರೆವೆಂ ಎಂದು ಹೇಳಿದನು. ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತ ಛಲವೇ ಮುಖ್ಯ ಎಂಬ ಮೌಲ್ಯಯುತ ಸಂದೇಶವು ಇಲ್ಲಿ ಅಭಿವ್ಯಕ್ತಗೊಂಡಿದೆ. 5ನೇ ಪ್ಯಾರ. ಕಾದದಿರೆ ನಜ್ಜ ಪಾಂಡವರಾದರ್ ಮಣಿಂದಿನೊಂದೇ ಸಮರದೊಳಾಮೆ ನಾದೆನಾದ ರೆಂದೆ ಪಾಂಡವರ್ಗಾದುದು ಮೇಣಾಯ್ತು ಕೌರವಂಗವನಿಳತಂ. ಇದರ ಸಾರಾಂಶ. ಈ ಚರಣವನ್ನು ಮಹಾಕವಿ ರನ್ನನು ರಚಿಸಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಚಲಮನೆ ಮೆರೆವಂ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ದುರ್ಯೋಧನನು ಛಲದಂಕಮಲ್ಲ ಎಂದು ಪ್ರಖ್ಯಾತದವರು. ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದರೆ ಅದಕ್ಕೆ ಒಪ್ಪದೆ ದುರ್ಯೋಧನನನ್ನು ಮುಗುಳುನಗೆ ನಕ್ಕು ಹೇಳುವ ಈ ಮಾತುಗಳು ವಿರೋಚಿತವಾಗಿವೆ. ಇಲ್ಲಿ ದುರ್ಯೋಧನನ ಪಾಂಡವರ ಮೇಲಿನ ಕೋಪ, ಯುದ್ಧ ಮಾಡುವ ದೃಢ ನಿರ್ಧಾರ ಹಾಗೂ ಬದುಕಿರುವ ತನಕ ಪಾಂಡವರಿಗೆ ರಾಜ್ಯವನ್ನು ಬಿಡೆನು ಎಂಬ ಛಲವಂತಿಕೆಗಳು ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿವೆ. ದುರ್ಯೋಧನನು ಭೀಷ್ಮರನ್ನು ಕುರಿತು, ಅಜ್ಜ, ನಾನು ಪಾಂಡವರೊಡನೆ ಯುದ್ಧ ಮಾಡದೇ ಇರುವುದಿಲ್ಲ. ಇಂದಿನ ಯುದ್ಧದಲ್ಲಿ ಒಂದೋ ಪಾಂಡವರು ಭೂಮಿಗೆ ಒಡೆಯರಾಗುವರು ಅಥವಾ ನಾನು ಭೂಮಿಗೆ ಒಡೆಯನಾಗುವೆನು. ಆದ್ದರಿಂದ ನಾನು ಯುದ್ಧವನ್ನು ಮಾಡುವೆನು ಎಂದು ಹೇಳಿದನು. ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತ ಛಲವೇ ಮುಖ್ಯ ಎಂಬ ಮೌಲ್ಯಯುತ ಸಂದೇಶವು ಇಲ್ಲಿ ಅಭಿವ್ಯಕ್ತಗೊಂಡಿದೆ. ಇಷ್ಟು ಚಲಮನೆ ಮೆರೆವಂ ಎಂಬ 10ನೇ ತರಗತಿಯ ಪದ್ಯಕ್ಕೆ ಸಾರಾಂಶ ಇದಾಗಿದೆ.